ನಮಸ್ತೆ, ಜೈ ಶ್ರೀರಾಮ್. ಸುಮಾರು ಜನ ನನಗೆ ಮೆಸೇಜ್ ಮಾಡಿ ಕೇಳಿದರು. ಆ್ಯಕ್ಚುಲಿ ಸರಿ ಒಂದು ವೀಡಿಯೋ ಮಾಡಿದಾಗ ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಏನೇನು ತೊಗೊಂಡು ಹೋಗಬೇಕು ಅಂತ ಒಂದು ವೀಡಿಯೋ ಮಾಡಿದ್ದೆ. ಆ್ಯಕ್ಚುಲಿ ಅದು 1.2 ಮಿಲಿಯನ್ ಏನೋ ಹೋಗಿತ್ತು. ಆದರೆ ಅದರಲ್ಲೆಲ್ಲ ಸುಮಾರು ಜನ ಕ್ವಶನ್ ಕೇಳಿದ್ದೇನು ಅಂತಂದರೆ, ಗುರುಗಳೇ ಸುಮಾರು ಜನ ಹೇಳ್ತಾರೆ ನೀವು ಹೋಗೋಂಥ ಮನೆಗೆ ಬಾಡಿಗೆ ಮನೆಗೆ ಹಾಲು ಉಕ್ಕಿಸ್ಬಾರ್ದು, ನಿಮಗೇನು ಒಳ್ಳೇದಾಗಲ್ಲ, ಓನರ್ ಒಳ್ಳೇದಾಗ್ಬಿಡುತ್ತೆ ಅಂತ ಸುಮಾರು ಜನ ಮೆಸೇಜ್ ಮಾಡಿ ಕೇಳಿದರು. ಆದರೆ ಆ ಥರದ್ದೆಲ್ಲ ಯಾವತ್ತೂ ಅಷ್ಟೇ ನೀವು ಮನಸ್ಸಲ್ಲೂ ಆ ಥರ ತಿಳ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಇಡೀ ಜಗತ್ತೇ ನಮ್ಮದಲ್ಲ, ಎಲ್ಲ ಭಗವಂತಂದು. ಅದರಿಂದ ನಾವು ಬಾಡಿಗೆಗಿರೋರು, ಅವ್ರ ಓನರು ಇವೆಲ್ಲ ಬಿಟ್ಬಿಡಿ. ಹೋಗಂಥ ಮನೆ ನಮ್ಮದು, ನಾವಿರೋ ತನಕ ಅದು ನಮ್ಮದು. ಅದರಿಂದ ಆ ಮನೆಯಲ್ಲಿ ನೀವು ಇರೋಷ್ಟು ದಿನವೂ ಅದು ಸಮೃದ್ಧಿಯನ್ನು ಉಂಟು ಮಾಡಬೇಕು. ಅದರಿಂದ ಪ್ರತಿಯೊಬ್ಬರೂ ಅಷ್ಟೇ, ನೀವು ಬಾಡಿಗೆ ಮನೆಗಾರ ಹೋಗಿ ಅಥವಾ ಭೋಗಿದ ಮನೆಗಾರ ಹೋಗ್ಬೇಕಾದ್ರೆ ಯಾವತ್ತೂ ಅಷ್ಟೇ ಹಾಲು ಉಕ್ಕಿಸ್ಬಿಟ್ಟೆ ಹೋಗಬೇಕು. ಹಾಲು ಉಕ್ಕಿಸಿದ್ರೆ ನಿಮ್ಗೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಅವೆಲ್ಲ ನಿವಾರಣೆ ಆಗುತ್ತೆ. ಮಹಾಲಕ್ಷ್ಮಿ ಯಾವಾಗಲೂ ನಿಮ್ಮ ಮನೇಲಿ ವಾಸವನ್ನು ಮಾಡಲಿ, ಸಮೃದ್ಧಿಯನ್ನು ಉಂಟು ಮಾಡಲಿ ಅಂತ ಅದು ಹಿಂದಿನ ಕಾಲದಿಂದನೂ ನಡ್ಕೊಂಡ್ಬಂದಿದೆ. ಅದರಿಂದ ಯಾರ್ಯಾರ ಮಾತು ಕಿವಿ ಕೊಡೋಕೆ ಹೋಗ್ಬೇಡಿ. ಎಲ್ಲರೂ ಅಷ್ಟೇ, ಬಾಡಿಗೆ ಮನೆಗಾಗಲಿ ಭೋಗಿದ ಮನೆಗಾಗಲಿ ಹೋಗ್ಬೇಕಾದ್ರೆ ಹಾಲು ಉಕ್ಕಿಸಿ ನಿಮ್ಮ ಮನೆ ದೇವರ ಪೂಜೆ ಮಾಡಿ ಹಾಲು ಉಕ್ಕಿಸಿ ಮಾಡಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಆ ಥರದ್ದೆಲ್ಲ ತಿಳ್ಕೊಳಕ್ಕೆ ಹೋಗ್ಬಿಡಿ. ಶುಭವಾಗಲಿ, ಒಳ್ಳೆಯದಾಗಲಿ.